ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಗದಗ ಬೆಟಗೇರಿ ನಗರಸಭೆಯಲ್ಲಿ ಸೇವಾ ನಿವೃತ್ತಿ ಹೊಂದಿದ ಪೌರ ಕಾರ್ಮಿಕರಿಗೆ ಸನ್ಮಾನ. ಗದಗ ಬೆಟಗೇರಿ ನಗರಸಭೆಯಲ್ಲಿ ದಿನಾಂಕ 30/6/2026ರಂದು ಸೇವಾ ನಿವೃತ್ತಿ ಹೊಂದಿದ ಪೌರ ಕಾರ್ಮಿಕರಾದ ಶೇಖಪ್ಪ ತಮ್ಮಣ್ಣವರ್, ಶ್ರೀಮತಿ ಕಮಲವ್ವ ಕಟ್ಟಿಮನಿ, ಶ್ರೀಮತಿ ಸುಂಕಮ್ಮ ಬಂಗೆ ಉರ್ಫ್ ರಾಕ್ಲೈಟ್, ಬಸಲಿಂಗಪ್ಪ ಎನ್ ಕಾಳೆ ಮತ್ತು ವಾಲ್ಮನರಾದ ಫಕೀರಪ್ಪ ಬಿ ಬೆನ್ನಾಮಟ್ಟಿ ಇವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾನ್ಯ ಪೌರಾಯುಕ್ತರಾದ ರಾಜಾರಾಮ್ ಪವಾರ್, ನಗರಸಭೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಆನಂದ್ ಬದಿ, ಮಾಜಿ ನಗರಸಭೆ ಸದಸ್ಯರಾದ ವಿಜಯಕುಮಾರ್ ಗಡ್ಡಿ, ಕಂದಾಯ ಅಧಿಕಾರಿಗಳಾದ ಮಹೇಶ್ ಹಡಪದ್, ಮ್ಯಾನೇಜರ್ ಶೇರ್ಖಾನೆ, ಅಧಿಕಾರಿಗಳಾದ ದ್ಯಾವನೂರ್, ಲಕ್ಷ್ಮಣ್ ಜೋಗದಂಡಕರ್, ಶರೀಫ್ ಬಿಳೆಯಲಿ, ಆನಂದ್ ಸಿಂಗಾಡಿ, ಮಾರ್ತಂಡಪ್ಪ ಹಾದಿಮನಿ, ಅರವಿಂದ್ ಕುರ್ತಕೋಟಿ, ನಾಗೇಶ್ ಬಳ್ಳಾರಿ, ರಾಮು ಬಳ್ಳಾರಿ, ಸಿಆರ್ ಹಾದಿಮನಿ, ವೆಂಕಟೇಶ್ ಬಳ್ಳಾರಿ, ಹೇಮೇಶ್ ಯಟ್ಟಿ, ವಿರೂಪಾಕ್ಷ ರಾಮಗಿರಿ, ಕೆಂಚಪ್ಪ ಪೂಜಾರ್, ಸಣ್ಣಪ್ಪ ಬೋಳಂನವರು ಉಪಸ್ಥಿತರಿದ್ದರು. ನೀವು ನೋಡ್ತಾ ಇದ್ದೀರಾ ಕೆಜಿ ನ್ಯೂಸ್. ಈ ಸಭೆಯಲ್ಲಿ ಪೌರ ಕಾರ್ಮಿಕರ ವಿಚಾರಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾನ್ಯ ಪೌರಾಯುಕ್ತರು ಹಂಚ್ಕೋಬೇಕಂತೇಳಿ ತಮ್ಮ ವಿನಂತಿಗೆ, ಜೊತೆಗೆ ಈ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತ ಕೊಡ್ತಾ, ಜೊತೆಗೆ ನಾವು ಮಾಡಿದಂಥ ಕೆಲಸ ನಿವೃತ್ತಿ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಈ ನಿವೃತ್ತಿ ಸಮಾರಂಭಕ್ಕೆ ಮಾನ್ಯ ಶ್ರೀ ಗದಗ ಬೆಟಗೇರಿ ನಗರಸಭೆ ಶ್ರೀ ಪವರ್ ಸರ್ಗೆ ಅವರಿಗೆ ಆರೋ ಸರ್ ಇವರಿಗೆ ಸ್ವಾಗತ. ಹಾಗೂ ನಮ್ಮ ಕಚೇರಿ ವ್ಯವಸ್ಥಾಪಕರಾದ ಶ್ರೀ ಅಧ್ಯಕ್ಷರಾದ ಶ್ರೀ ಅಧ್ಯಕ್ಷರ ನಾಗೇಶ್ ಬಳ್ಳಾರಿ ಇವರಿಗೂ ಸ್ವಾಗತ. ನಗರಸಭೆಯ ಪೌರ ಕಾರ್ಮಿಕರಾದಂಥ ಶೇಖಪ್ಪ ತಮ್ಮಣ್ಣವರು ಮತ್ತು ಕಮಲವ್ವ ಕಟ್ಟಿಮನಿ ಹಾಗೂ ಸುಂಕಮ್ಮ ಬಳಿಗೆ ಹಾಗೂ ಇವತ್ತಿನ ಒಂದು ಅವರಿಗೆ ವಯೋನಿವೃತ್ತಿ ಮೇಲೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಗರಸಭೆ ವತಿಯಿಂದ. ಹಾಗೂ ವೇದಿಕೆ ಮೇಲೆ ಹಾಸನದಂಥ ನಮ್ಮ ದೇವರಿಗೆ ಮಾನ್ಯ ಪೌರಾಯುಕ್ತರೇ, ಕಚೇರಿ ವ್ಯವಸ್ಥಾಪಕರೇ, ಸರ್ ಮತ್ತು ಸಾಹೇಬ್ರೆ, ಹಾಗೂ ಈ ಒಂದು ವೇದಿಕೆ ಅವರಿಗೆ ಎಲ್ಲ ಒಂದು ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ಮೊದಲನೇ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ದಿವಸ ನಮ್ಮ ನಗರಸಭೆಯಲ್ಲಿ ಸತತ 35ರಿಂದ 40 ವರ್ಷಗಳ ಕಾಲ ಪೌರ ಕಾರ್ಮಿಕರು ಮತ್ತು ನೀರು ಸರಬರಾಜು ವಿಭಾಗದ ಎಲ್ಲ ನನ್ನ ಆತ್ಮೀಯ ನೌಕರರು ಇವತ್ತು ಬೀಳ್ಕೊಡೋ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೋಸ್ಕರ ಮೊದಲನೇದಾಗಿ ಅವ್ರ ಉದ್ಯೋಗ ಆಗೋದು ಏನಾಯ್ತಲ್ಲ ಅದು ಅವ್ರ ಜೀವನದ ಅತ್ಯಮೂಲ್ಯ ದಿನ ಅಂತ ನಾನು ಭಾವಿಸಿದೆ. ಅತ್ಯಮೂಲ್ಯ ದಿನ ಯಾಕಂದ್ರೆ ಅವ್ರು ಮಾಡೋ ಕೆಲಸದೊಳಗೆ ಅನೇಕ ಅನಾರೋಗ್ಯದ ಇದು ಬರ್ತಾವ, ರೋಗ ರುಜಿನಗಳು ಬರ್ತಾವ, ಎಲ್ಲ ಥರದ. ಶ್ರೀ ಬಸಲಿಂಗಪ್ಪ ಕಾಳೆ ಹಾಗೂ ಫಕೀರಪ್ಪ ಬೆನ್ನಾಮಟ್ಟಿ ಈ 5 ಜನ ಇವತ್ತು ನಮ್ಮ ಪೌರಾಡಳಿತ ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಈ 5 ಜನ 60 ವರ್ಷ ಪೂರ್ಣಗೊಳಿಸಿ ತಮ್ಮ ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಖುಷಿ ಪಟ್ಟರೆ, ಇನ್ನೊಂದು ಕಡೆ ನನಗೆ ದುಃಖನೂ ಕೂಡ. ಮತ್ತು 5 ಜನ ಅಧಿಕಾರಿಗಳು ಅಥವಾ ನೌಕರರು ನನ್ನ ಇಲಾಖೆಯಿಂದ ಕಡಿಮೆ ಆಗುವಂಥ ಸಂಭವ. ಈಗ ಸದ್ಯ ಇರತಕ್ಕಂಥ ಸಿಬ್ಬಂದಿನೇ ಮೊದಲು ಕಡಿಮೆ ಇದೆ. ಇಂಥ ದೊಡ್ಡ ಊರನ್ನು, ಸಿಟಿಯನ್ನು ಆ ಇದ್ದ ಜನರಲ್ಲಿನ ಸಂಭಾಳಿಸಿ ಕೆಲಸ ಮಾಡಿಸೋದ್ರಲ್ಲಿನೇ ದೊಡ್ಡ ಚಾಲೆಂಜ್. ಎಷ್ಟೋ ಜನ ಬರ್ತಾರೆ, ನಂದು ಆ ಕೆಲಸ ಆಗಿಲ್ಲ, ನಂದು ಈ ಕೆಲಸ ಆಗಿಲ್ಲ, ನಂದು ಅದು ಮಾಡಿಲ್ಲ, ನಂದು ಇದು ಮಾಡಿಲ್ಲ. ನಿಜ ಮಾಡುವಂತಹ ಮೂಲ ಸೌಕರ್ಯ, ಸಂಪನ್ಮೂಲ ಇಲ್ಲ. ಸಂಪನ್ಮೂಲಗಳಾಗಿರ್ತಕ್ಕಂಥ ಈಗ 5 ಜನ ಹಿರಿಯರು ಸೇವೆಯಿಂದ ಹೊರಟು ಹೋಗ್ತಾ ಇದ್ದಾರೆ. ಇರಲಿ, ಅವರು 30-60 ವರ್ಷದವರೆಗೆ, ಅವರು ಹುಟ್ಟಿನಾಗಿಂದ ಹಿಡಿದು ಇವತ್ತಿನವರೆಗೂ 60 ವರ್ಷ ಆಗುವವರೆಗೂ ಗದಗ ಬೆಟಗೇರಿ ಸಾರ್ವಜನಿಕರು, ಗದಗ ಬೆಟಗೇರಿಯ ಜನರ ಸೇವೆಯನ್ನು ಅವರು ಮಾಡಿ ಅತ್ಯಮೂಲ್ಯವಾದ ಅವರ ಸೇವೆಯನ್ನು ಈ ಗದಗ ಬೆಟಗೇರಿಗೆ ಕೊಟ್ಟು ನಿವೃತ್ತಿ ಆಗ್ತಾ ಇದ್ದಾರೆ. ಅವರಿಗೆ ನಾನು ನಗರಾಡಳಿತದ ಪರವಾಗಿ, ಇಡೀ ನಮ್ಮ ನಗರಸಭೆಯ ಪರವಾಗಿ ತುಂಬ ಹೃದಯದ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಕೂಡ ಒಬ್ಬ ಮುನ್ಸಿಪಲ್ ನೌಕರನ ಮಗನೇ. ನಾನು ಶರೀಫ್ ಅವರು ಹೇಳಿದರು 60 ವರ್ಷ ಪೂರ್ಣಗೊಳಿಸ್ಬೇಕು ಅಂದರೆ ನಮ್ಮದು ಪುಣ್ಯನೇ ಅಂತೇಳಿ. ನಾವೇನು ಮಾಡ್ತಾ ಇದ್ದೀವಿ, ಎಸ್ಪೆಷಲಿ ಮುನ್ಸಿಪಲ್ ನೌಕರರು
ಯಾಕೆ ಹಿಂಗೆ ಆಗ್ತಾ ಇದೆಯೋ ಗೊತ್ತಿಲ್ಲ. ನಾವು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದೀವಿ. ಬೇಗನೆ ಆ ಚಟಗಳಿಂದ ಹೋಗಿ 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 ಆಯುಷ್ಯನ್ನು ಪೂರ್ಣಗೊಳಿಸದೆ ಸತ್ತು ಹೋಗ್ತಾ ಇದ್ದೀವಿ. ನಮ್ಮನ್ನೇ ನೆಚ್ಕೊಂಡು ಬಂದಂಥ ಹೆಂಡತಿ ಮಕ್ಕಳು ಗತಿ ಯಾರು ಅವ್ರಿಗೆ? ಇವತ್ತು ಈ ನೋವನ್ನು ನಾನೂ ಅನುಭವಿಸಿದ್ದೀನಿ, ಇಲ್ಲಿದ್ದವರು ಅನುಭವಿಸಿದ್ದೀನಿ. ಇವತ್ತೆಲ್ಲರೂ ಇಲ್ಲಿ ಬಂದು ಕುಂತೀವಿ ಅಂದ್ರೆ ಯಾರು ಏನು ಖುಷಿಯಿಂದ ಬಂಗಾರ ಚಮಚ ಬಾಯಿಗೆ ಇಟ್ಕೊಂಡು ಬಂದಿಲ್ಲ, ಯಾರೋ ನಾವು ಕುಂತವರಲ್ಲ. ಹಿಂದೆ ಒಂದು ಕಾಲ ಇತ್ತು, ಮೋಸ್ಟ್ಲಿ ನಮ್ಮ ಇವರಿಗೆಲ್ಲ ಗೊತ್ತೈತಿ, ಹಿರಿಯರಿಗೆ, ಶೇಖಪ್ಪ ಅವರು ಇರ್ಬೋದು ಅಥವಾ ನಮ್ಮ ಬೆನ್ನಮಟ್ಟಿಯವರು ಇರ್ಬೋದು, ನಮ್ಮ ವಿರೂಪಾಕ್ಷಣ ಇರ್ಬೋದು. ಅವತ್ತು ಪಗಾರ ತಗೋಬೇಕಂದ್ರೆ 8 ತಿಂಗಳ 9 ತಿಂಗಳ 10 ತಿಂಗಳ ಕಾಯಬೇಕು ನಾವು. ಮನೆಯಲ್ಲಿ ಹಬ್ಬ ಐತಿ, ಮಗಳ ಮದುವೆ ಬಂದೈತಿ, ಅಥವಾ ಮಗನ ಜವಳದ ಕಾರ್ಯಕ್ರಮ ಐತಿ, ಅಥವಾ ಇನ್ನೊಂದು ಏನೋ ಕಾರ್ಯಕ್ರಮ ಮಾಡಬೇಕು ಅಂದರೆ ಅವತ್ತಿರ್ತಕ್ಕಂಥ ಆಡಳಿತ ಮಾಡ್ತಕ್ಕಂಥ ಆಡಳಿತ ಮಂಡಳಿಯವರ ದುಂಬಾಲು ಬೀಳ್ಬೇಕು. ಯಪ್ಪ ಏನ ನಮ್ಮ ಮನ್ಯಾಗ ಹಿಂಗಾಯ್ತು, 1 ತಿಂಗಳು ಪಗಾರ ಹಾಕಿಕೊಡು, ಅದು ಕೊಡು, ಇದು ಕೊಡು, ಅದು ಮಾಡು ಅಂತ ಹೇಳ್ತಿರ್ತಾರ. ದಯವಿಟ್ಟು ಯಾರು ಸಿಟ್ಟು ಹೇಳ್ಬೇಡ್ರಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಡ್ರಿ, 2 ಹೊತ್ತು ಬಿಸಿ ಬಿಸಿ ಊಟ ಮಾಡಿ ಹಾಕ್ರಿ. ನಿಮ್ಮ ಜೀವನ ಇಲ್ಲಿವರೆಗೆ ಬರ್ಬೇಕಾದ್ರೆ ಅವರು ಮೂಲಭೂತ ಕರ್ಕೊಂಬಂದು ನಿಂತೈತಿ. ಅವ್ರು ನಿವೃತ್ತಿ ಆಗಿದ್ದಾರೆ, ಕಾರಣ ನೀವು ಯಾರೋ ಒಂದು ಮನೆಗಿಲ್ಲ. ಸಾಕಷ್ಟು ಘಟನೆಗಳನ್ನು ಕೇಳ್ತೀವಿ. ಒಂದು ಆಸೆ ಆ ಎಲ್ಲ ಹಿರಿಯ ಜೀವಗಳನ್ನು ಅಂತ ಹೇಳ್ತಾ, ಇನ್ನೂ 100 ಕಾಲ ನಿಮ್ಮ ಆಯುಷ್ಯ ಆರೋಗ್ಯ ಇರಲಿ ಮತ್ತು ನಿಮ್ಮ ಈ KG ನ್ಯೂಸ್.